ಈಗ ಎಲ್ಲವೂ ಆನ್ಲೈನ್ನಲ್ಲೇ. ಆದರೆ ಇದೇ ಆನ್ಲೈನ್ ವ್ಯವಸ್ಥೆಯಿಂದ ಬೆಂಗಳೂರಿನ ವ್ಯಕ್ತಿಯೊಬ್ಬರು ಆತಂಕದಲ್ಲಿ ದಿನ ಕಳೆಯುವ ಹಾಗಾಗಿದೆ. ಕಷ್ಟಪಟ್ಟು ದುಡಿದಂಥ ಲಕ್ಷ ರೂಪಾಯಿಯನ್ನ ಆನ್ಲೈನ್ನಲ್ಲೇ ಕಟ್ಟಿ ಈಗ ಕ್ಲಾರಿಟಿ ಇಲ್ಲದೆ ಕೂತಿದ್ದಾರೆ. ಹಾಗಾದ್ರೆ ಏನಿದು ಸುದ್ದಿ? ರಿಪೋರ್ಟ್. ಆನ್ಲೈನ್ನಲ್ಲಿ ಖಾತೆ ವರ್ಗಾವಣೆ ಮಾಡಿಸಿಕೊಳ್ಳೋರೆ ಎಚ್ಚರ. ಆನ್ಲೈನ್ನಲ್ಲಿ ಪೇ ಮಾಡಿದ್ರೆ ಹಣ ಕಟ್ ಆಗುತ್ತೆ, ಪೇಮೆಂಟ್ ಆಗಿರೋಲ್ಲ. ಹೌದು, ನೀವೇನಾದ್ರೂ ಖಾತಾ ವರ್ಗಾವಣೆ ಮಾಡಿಕೊಳ್ಳೋ ಪ್ಲಾನ್ ಮಾಡ್ತಿದ್ರೆ ಈ ಸುದ್ದಿ ನಿಮಗಾಗಿನೇ ಇದೆ. ಯಾಕಂದ್ರೆ ಆನ್ಲೈನ್ನಲ್ಲೇ ಖಾತಾ ವರ್ಗಾವಣೆ ಮಾಡಿಸಿಕೊಳ್ಳೋಕೆ ಅಂತ ಪೇ ಮಾಡಿದ ಹಣ ಈಗ ಎಲ್ಲಿ ಹೋಯ್ತು ಅನ್ನೋದೇ ಅರ್ಥವಾಗ್ತಾ ಇಲ್ಲ. ಅದು 1-2 ರೂಪಾಯಿ ಅಲ್ಲ ಕಣ್ರಿ, 1.5 ಲಕ್ಷಕ್ಕೂ ಹೆಚ್ಚು ಹಣ. ಹಾಗಾದ್ರೆ ಆಗಿದ್ದೇನು ಹೇಳ್ತೀವಿ ಕೇಳಿ. ಶ್ರೀನಿವಾಸ್ ಎಂಬ ವ್ಯಕ್ತಿ ನಗರದ ವಾರ್ಡ್ ನಂಬರ್ 161ರ ವ್ಯಾಪ್ತಿಗೆ ಬರುವ ಹೊಸಕೆರೆ ಹಳ್ಳಿಯಲ್ಲಿ ವಾಸವಾಗಿದ್ರು. ಬಿ ಖಾತಾ ಸ್ವತ್ತಿನ ಮನೆಗೆ ಎ ಖಾತಾಗೆ ವರ್ಗಾವಣೆ ಮಾಡಿಕೊಡಲು ಅರ್ಜಿ ಸಲ್ಲಿಸಿದ್ರು. ಫೆಬ್ರವರಿ 12ರಂದು 1,67,000 ರೂಪಾಯಿ ಆನ್ಲೈನ್ ಮೂಲಕ ಪಾವತಿ ಕೂಡ ಮಾಡಿದ್ರು. ಆದ್ರೆ 7 ದಿನಗಳ ನಂತರವೂ ಆ ಪಾವತಿಯು ಪೆಂಡಿಂಗ್ ಎಂಬ ಸ್ಟೇಟಸ್ನಲ್ಲೇ ಇದೆ. ಲಕ್ಷಾಂತರ ರೂಪಾಯಿ ಹಣ ಮಾತ್ರ ಖಾತೆಯಿಂದ ಡೆಬಿಟ್ ಆಗಿದೆ. ಆದ್ರೆ ಆ ಮೊತ್ತಕ್ಕೆ ಜೆಬಿಎ ಕಡೆಯಿಂದ ಯಾವುದೇ ರಶೀದಿ ಸಿಕ್ಕಿಲ್ಲ. ಹೀಗಾಗಿ ದಯವಿಟ್ಟು ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಈವರೆಗೂ ಶ್ರೀನಿವಾಸ್ ಅವರಿಗೆ ಜೆಬಿಎಯಿಂದಲೂ ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಈ ಘಟನೆ ಬಗ್ಗೆ ಎಕ್ಸ್ನಲ್ಲಿ ಹಂಚಿಕೊಂಡಿರೋ ಶ್ರೀನಿವಾಸ್, ನೀವು ಎಚ್ಚರವಾಗಿರಿ ಅಂತ ಕೇಳಿಕೊಂಡಿದ್ದಾರೆ. ಜೊತೆಗೆ ಸಮಸ್ಯೆ ಬಗೆಹರಿಸಿ ಅಂತ ಸಂಬಂಧಪಟ್ಟ ಅಧಿಕಾರಿಗೆ ಮನವಿ ಮಾಡಿದ್ದಾರೆ. ಏನೇ ಹೇಳಿ, ಯಾವುದೇ ಆನ್ಲೈನ್ನಲ್ಲಿ ಖಾತಾ ಬದಲಾವಣೆ ಮಾಡಿಕೊಳ್ಳೋ ಪ್ಲಾನ್ ಇದ್ರೆ ಎಚ್ಚರ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.